ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ನಮಗೆ ಮುಖ್ಯವಾಗಿ ಪಂಚಮಿ ತಿಥಿ ಬಂದಿದೆ. ತಿಂಗಳಲ್ಲಿ 2 ಬಾರಿ ಪಂಚಮಿ ಬರುತ್ತೆ. ಸಾಕಷ್ಟು ಜನ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳ್ತೀರಾ. ವಾರಾಹಿ ದೇವಿ ಬಂದು ಸಪ್ತಮಾತೃಕೆಯರಲ್ಲಿ 5ನೆಯ ಸ್ಥಾನ ಪಡೆದಿರೋದ್ರಿಂದ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಅಂದರೆ ಪಂಚಮಿ ಅಂತ ಕೂಡ ಆ ತಾಯಿಯನ್ನು ಕರಿತೀವಿ. ನಾಮಗಳನ್ನು ಸ್ಮರಣೆ ಮಾಡೋದ್ರಿಂದ ಆ ತಾಯಿಗೆ ವಿಶೇಷವಾಗಿ ಶಕ್ತಿ ಜಾಸ್ತಿ ಇರೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ರಾತ್ರಿ ದೇವತೆ ವಾರಾಹಿ ದೇವಿ. ಮುಖ್ಯವಾಗಿ ನಾವು ಪಂಚಮಿಯ ದಿನಗಳಲ್ಲಿ ರಾತ್ರಿ ಸಮಯಗಳಲ್ಲಿ ಆ ತಾಯಿಗೆ ದೀಪಾರಾಧನೆ, ಪರಿಹಾರ ಪೂಜೆಗಳನ್ನು ಮಾಡಿಕೊಂಡಾಗ ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ. ನಿಮಗೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿ ವಿವಾದಗಳು, ಕೇಸು, ಕೋರ್ಟು, ಕಚೇರಿ ಅಂತ ಅಲೀತಾ ಇದ್ದರೆ ಅವುಗಳಿಗೆ ಮುಕ್ತಿ ಸಿಗಬೇಕು, ನಾವು ಖರ್ಚುಗಳು ಮಾಡಿಕೊಂಡು ತುಂಬ ನೋವಲ್ಲಿ ಇದ್ದೀವಿ ಅನ್ನುವಂಥವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ತುಂಬಾ ಲಾಭವನ್ನು ತಂದುಕೊಡುತ್ತೆ. ಯಾಕಂದರೆ ಎಲ್ಲರ ಒಂದು ಸಮಸ್ಯೆಗಳು ಒಂದೇ ರೀತಿ ಇರೋದಿಲ್ಲ. ಒಂದೊಂದು ರೀತಿಯಲ್ಲಿ ಅವ್ರದ್ದೇ ಆದಂಥ ಸಮಸ್ಯೆಗಳು ಇರೋದರಿಂದ ಆ ತಾಯಿಯನ್ನು ನಾಮಗಳಲ್ಲಿ ನೀವು ಹಲವಾರು ನಮ್ಮ ಚಾನಲಲ್ಲಿ ತಿಳಿಸಿದ್ದೀನಿ. ನಾನು ತಾಯಿಯ ಮಂತ್ರಗಳನ್ನು ಪಠಣೆ ಮಾಡಿಕೊಳ್ಳೋದ್ರಿಂದ ಕೂಡ ನಮ್ಮ ಕಷ್ಟ, ಕಣ್ಣೀರು, ಬಡತನ ದೂರ ಆಗುತ್ತೆ. ಆಸ್ತಿಗೆ ಸಂಬಂಧಪಟ್ಟಂಥದ್ದು ವಿಶೇಷವಾದ ಸಮಸ್ಯೆಗಳಿಂದ ಹೊರಗಡೆ ಬರುವಂತೆ ಮಾಡುತ್ತೆ. ಇನ್ನೂ ಮುಖ್ಯವಾಗಿ ಎಷ್ಟೋ ಸಂಬಂಧಗಳಲ್ಲಿ ಬಿರುಕು ಕಂಡಿರ್ತೀವಿ. ಅದರಿಂದ ನಾವು ಮತ್ತೆ ಒಂದಾಗಬೇಕು, ಎಲ್ಲ ಕಷ್ಟಗಳು ಮರೆತು, ಎಲ್ಲ ಸಮಸ್ಯೆಗಳನ್ನು ಮರೆತು ಸಂಬಂಧಗಳಲ್ಲಿ ಚೆನ್ನಾಗಿರಬೇಕು, ನಾವು ಪ್ರೀತಿಸಿದಂಥ ವ್ಯಕ್ತಿಗಳು ನಮ್ಮ ಜೊತೆ ಇರಬೇಕು ಅನ್ನುವಂಥವರು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅವರುಗಳು ಈ ತಾಯಿಯ ನಾಮಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಆ ತಾಯಿಯ ಫೋಟೋ ವಿಗ್ರಹ ಇರಲೇಬೇಕು ಅಂತಿಲ್ಲ. ಅಕಸ್ಮಾತ್ ನಿಮಗೆ ಏನಾದರೂ ನಿಮ್ಮ ಮನೆಯಲ್ಲೇ ಇದೆ ಅಂತ ಹೇಳಿದ್ರೆ ನೀವು ಭೂಮಿಯ ಒಳಗಡೆ ಬೆಳೆಯುವಂಥ ತರಕಾರಿಗಳು ಅಂದರೆ ಗೆಣಸು, ಕಡಲೆಕಾಯಿ, ಈ ಥರ ಆ ತಾಯಿಗೆ ತುಂಬ ಪ್ರೀತಿಕರ ಕಬ್ಬು ಯಾವುದೇ ಆಗಿರಬಹುದು, ನೀವು ಪೂಜೆಗೆ ಬಳಸ್ಕೊಳ್ಬಹುದು. ಇಲ್ವಾ, ಪರವಾಗಿಲ್ಲ, ತೊಂದರೆ ಇಲ್ಲ. 5 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ಈ ರೀತಿ 5 ಪಂಚಮಿಗಳನ್ನು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಸಿಂಪಲ್ಲಾಗೆ ದೀಪಾರಾಧನೆ ನಾವು ದಿನನಿತ್ಯ ಯಾವ ರೀತಿ ಮಾಡ್ತೀವೋ ಅದೇ ಥರ ಮಾಡಿ ಇದನ್ನು ಇಟ್ಟು ನಾವು ಕೇಳ್ಕೊಳ್ಳೋದ್ರಿಂದ ನಮ್ಮ ಕೋರಿಕೆಗಳು ಶತಸಿದ್ಧಿ ಅಂತ ಹೇಳಬಹುದು. ಇನ್ನು ವಿಶೇಷವಾಗಿ ಈ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮೊಸರು ಅನ್ನುವಂಥದ್ದೇ ಒಂದು ವಿಶೇಷ. ಆರೋಗ್ಯ ದೃಷ್ಟಿಯಿಂದ ಕೂಡ ನಮ್ಮ ಹಿರಿಯರು ಊಟ ಮುಗಿಸಿದ ಕೊನೆಯಲ್ಲಿ ಮೊಸರನ್ನು ತಿನ್ನಿ ಅಂತ ಹೇಳ್ತಾಯಿದ್ರು. ಮಜ್ಜಿಗೆಯನ್ನು ಕುಡಿ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಆರೋಗ್ಯ ನಮಗೆ ಅಷ್ಟು ಶಕ್ತಿ ಕೊಡುತ್ತೆ. ಈ ರೀತಿ ಇರಬೇಕಾದ್ರೆ ಇದು ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಶುಕ್ರ ಗ್ರಹ ನಮ್ಮ ಜೀವನದಲ್ಲಿ ನಮಗೆ ಕಡಿಮೆ ಇದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸುಖ, ಸಂತೋಷ, ಆ ವೈಭೋಗಗಳನ್ನು ನಾವು ಪಡೆಯೋದಕ್ಕಾಗೋದಿಲ್ಲ. ಆದರೆ ಶುಕ್ರ ಗ್ರಹ ನಮಗೆ ಬಲವಾಗಿ ಇದ್ದಾಗ ಎಲ್ಲ ರೀತಿಯ ಸಂತೋಷ, ಎಲ್ಲ ರೀತಿಯ ಸಂಬಂಧಗಳಲ್ಲೂ ಕೂಡ ನಮಗೆ ಒಂದು ರೀತಿಯ ಸಾಮರಸ್ಯ ಅನ್ನೋದು ಇರುತ್ತೆ. ತುಂಬ ಸಂತೋಷವಾಗಿರ್ತೀವಿ. ಚಿನ್ನವನ್ನು ಜಾಸ್ತಿ ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಎಷ್ಟೋ ಜನಕ್ಕೆ ತುಂಬ ಒಳ್ಳೆ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಆ ಕುಂದುಕೊರತೆಗಳಿಂದ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಆದರೆ ಶುಕ್ರನ ಆಶೀರ್ವಾದ ಸಿಕ್ಕಿದ್ರೆ ಹೆಣ್ಮಕ್ಳಾಗಿರಬಹುದು, ಗಂಡು ಮಕ್ಕಳೇ ಆಗಿರಬಹುದು, ಆ ಲೈಫಲ್ಲಿ ಏನೆಲ್ಲ ಸುಖವನ್ನು ಪಡ್ಕೊಳ್ಬೇಕು ಅಂತ ಬಯಸ್ತಾ ಇರ್ತಾರೋ ಅದು ಎಲ್ಲವೂ ಕಂಪ್ಲೀಟಾಗಿ ಸಿಗುತ್ತೆ ಸ್ನೇಹಿತರೆ. ಶುಕ್ರನು ಬಂದು ಪ್ರತಿಯೊಂದರಲ್ಲೂ ಕೂಡ ನಮಗೆ ಜಾಸ್ತಿ ಆಶೀರ್ವಾದ ಮಾಡ್ತಾನೆ. ಅದರ ಸಂಕೇತ ಮೊಸರು ಆಗಿರೋದ್ರಿಂದ ಮೊಸರನ್ನು ನಾವು ಯಾವ ಪರಿಹಾರ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಇದರಲ್ಲಿ ತಿಳ್ಕೊಳ್ಳಿ. ಪಂಚಮಿ ಆಗಿರೋದ್ರಿಂದ ಈ ರೀತಿ ನೀವು ಮೊಸರನ್ನು ಬಳಸಿ 3
ಪಂಚಮಿ ಅಥವಾ 5 ಪಂಚಮಿಗಳು ಮೊಸರನ್ನವನ್ನು ಮಾಡಿ ಸ್ನೇಹಿತರೆ. ತುಂಬಾ ವಿಶೇಷವಾದ ಫಲಗಳು, ಲಾಭ, ಮನೆಯಲ್ಲಿ ಇರುವಂಥ ಎಷ್ಟೋ ಕಷ್ಟ, ನೆಗೆಟಿವ್ ಎನರ್ಜಿ, ಬಡತನ ಎಲ್ಲವೂ ಹೋಗಲಾಡಿಸುತ್ತೆ. ಮೊಸರನ್ನವನ್ನು ನೀವು ಯಾವ ವಿಧಾನದಲ್ಲಿ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡಿ ನಿಮ್ಮ ದೇವ್ರ ಮನೆಯಲ್ಲಿ ದೇವಿಗೆ ನೈವೇದ್ಯವಾಗಿ ಇದನ್ನು ಇಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಚಿಕ್ಕ ಮಕ್ಕಳು ಯಾರಿಗಾದರೂ ಸಹ ಹಂಚಬಹುದು. ಸ್ವಲ್ಪ ಪ್ರಸಾದವಾಗಿ ಈ ರೀತಿ ನಾವು ಹಂಚಿ ತಿನ್ನೋದ್ರಿಂದ ಮೊಸರನ್ನವನ್ನು ನಮ್ಮ ಸಮಸ್ಯೆಗಳು ದೂರ ಆಗಿ, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಬಗೆಹರಿಸಿ ಚಿನ್ನವನ್ನು ಜಾಸ್ತಿ ತಗೊಳ್ಳುವಂಥ ಯೋಗ. ಕಲಿಯುಗದಲ್ಲಿ ಚಿನ್ನ ತಗೊಳ್ಬೇಕು ಅಂದರೆ ಒಂದು ದೊಡ್ಡ ಕಷ್ಟ ಅಂತಲೇ ಹೇಳಬಹುದು. ಯಾಕಂದರೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಒಂದೇ 1 ಗ್ರಾಮ್ ಚಿನ್ನವನ್ನು ತಗೊಳ್ಬೇಕು ಅಂದರೂ ಕೂಡ ಈಗ ಹಲವಾರು ಸಮಸ್ಯೆಗಳು ಬಂದಿರೋದ್ರಿಂದ ನಾವು ದುಡ್ಡು ಕಾಸು ಕೂಡಿಟ್ಟು ತಗೊಳ್ಳೋದಕ್ಕಾಗೋದಿಲ್ಲ. ಆದರೆ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಒಡವೆ ಅನ್ನುವಂಥದ್ದು ಒಂದು ಅಲಂಕಾರ, ಪ್ರತಿಷ್ಠೆ, ಪ್ರತಿಯೊಂದನ್ನು ಕೂಡ ಇದು ಗುರುತಿಸುವಂಥ ಸಂಕೇತ ಅಂತ ಹೇಳಬಹುದು. ಅದಕ್ಕೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ಸ್ತ್ರೀಧನ ಅಂತ ಕೂಡ ಕರಿತೀವಿ. ಒಡವೆ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರಿಗೂ ಇಷ್ಟಪಡುವಂಥ ಒಡವೆಗಳಾಗಿರೋದ್ರಿಂದ ಅದನ್ನು ಯಾವುದೋ ಒಂದು ರೂಪದಲ್ಲಿ ನಮಗೆ ಆ ತಾಯಿ ಕೊಡ್ತಾಳೆ. ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ, ಮುಖ್ಯವಾಗಿ ನೀವು ಈ ಪಂಚಮಿಯ ದಿನ ಹಲವಾರು ಕಷ್ಟಗಳು ನಾವು ಎದುರಿಸ್ತಾ ಇದ್ದೀವಿ. ಕಷ್ಟಗಳನ್ನು ನಮ್ಮ ಕೈಯಲ್ಲಿ ಇನ್ನು ಎದುರಿಸೋದಕ್ಕಾಗೋದಿಲ್ಲ. ತಡೆಯುವಂಥ ಶಕ್ತಿ ನಮ್ಮಲ್ಲಿ ಇಲ್ಲ ಅನ್ನುವಂಥವರು ಆ ತಾಯಿಯ ತುಂಬ ವಿಶೇಷವಾದ ಶಕ್ತಿದಾಯಕವಾದ ಮಂತ್ರ ವಜ್ರಘೋಷಂ. ಈ ಮಂತ್ರವನ್ನು ನೀವು 108 ಬಾರಿ ಭಕ್ತಿಯಿಂದ, ಶ್ರದ್ಧೆಯಿಂದ ಪಠಣೆ ಮಾಡಿ ಕೋರಿಕೆಗಳನ್ನು ಕೇಳಿಕೊಂಡು ಭಕ್ತಿಯಿಂದ ದೀಪಾರಾಧನೆ ಮಾಡಿ. ಆಗುವಂಥ ವಿಶೇಷತೆ ಬರುವ ಪಂಚಮಿಗಳಲ್ಲಿ ನಾನು ಒಂದು 5 ಪಂಚಮಿ ಮಾಡ್ತೀನಿ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ಈ ರೀತಿ ಫಾಲೋ ಮಾಡಿ ನೋಡಿ. ಎಷ್ಟೊಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಅದೃಷ್ಟದ ಜೊತೆ ನೆಮ್ಮದಿ, ಸಂತೋಷ ಎಲ್ಲವನ್ನು ಕೊಡುವಂಥದ್ದು ಈ ಪರಿಹಾರ ಆಗಿರೋದ್ರಿಂದ ತಪ್ಪದೆ ಸರಳ ವಿಧಾನದಲ್ಲೇ ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.